ಜಯಗರುಡ ಸುಪರ್ಣ ಶ್ರೀಮತೆ ನಾರಾಯಣಾಯ ನಮಃ. ನಮ್ಮ ಜನಾಂಗದ ಬಂಧುಗಳಿಗೂ ಹಾಗೂ ವೀಕ್ಷಣೆ ಮಾಡ್ತಾ ಇರುವಂತಹ ಸರ್ವರಿಗೂ ನಮ್ಮ ಅನೇಕ ಕೋಟಿ ಪ್ರಣಾಮಗಳು. ಆಗಸ್ಟ್ ತಿಂಗಳಿನ ದಿನಾಂಕ 2, 3 ಮತ್ತು 4 ನಮ್ಮ ತಂದೆಯವರಾದ ಶ್ರೀ ಮಾಧವ ನರಸಿಂಹ ಭಟ್ಟರವರ 60ನೇ ವರ್ಷದ ಶಾಂತಿ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ತಮ್ಮೆಲ್ಲರಿಗೂ ಈ ಮೂಲಕ ಆಹ್ವಾನವನ್ನು ನೀಡುತ್ತಿದ್ದೇನೆ. ತಾವೆಲ್ಲರೂ ಸಕುಟುಂಬ ಸಪರಿವಾರ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮನಸ್ಸಂತೋಷಪಡಿಸಬೇಕಾಗಿ ಕೋರುತ್ತಿದ್ದೇನೆ. ಈ ಷಷ್ಠಬ್ದ ಶಾಂತಿ ಪೂರ್ತಿ ಮಹೋತ್ಸವದ ಅಂಗಭೂತವಾಗಿ ದಿನಾಂಕ 2 ನಮ್ಮ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿದ್ವತ್ ಸದಸ್ಸನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ಜೀಯರ್ ಸ್ವಾಮಿಗಳ ಉಪಸ್ಥಿತಿ ಇರುತ್ತೆ. ಹಾಗೂ ನಮ್ಮ ಖ್ಯಾತ ವಿದ್ವಾಂಸರಾದಂತಹ ಉಪವೇದಾಂತ ಪ್ರವರ್ತಕರಾದ ಅನಂತ ಪದ್ಮನಾಭಾಚಾರ್ಯ ಸ್ವಾಮಿಗಳ ಉಪಸ್ಥಿತಿ ಇರುತ್ತೆ. ನಮ್ಮ ಜನಾಂಗದ ಖ್ಯಾತ ವಿದ್ವಾಂಸರಾಗಿರುವಂತಹ ಶ್ರೀ SR ಶೇಷಾದ್ರಿ ಭಟ್ಟರವರ ಉಪಸ್ಥಿತಿಯೂ ಕೂಡ ಇರುತ್ತೆ. ಹಲವಾರು ಜನ ವಿದ್ವಾಂಸರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೂ ಹಾಗೂ ಪಂಡಿತರಿಗೂ ಜೊತೆಗೆ ಮಹಿಳೆಯರಿಗೂ ಇದೊಂದು ಸುವರ್ಣಾವಕಾಶ. ತಮ್ಮಲ್ಲಿರುವಂತಹ ಎಲ್ಲ ಸಂದೇಹವನ್ನು ಈ ಸಭೆಯಲ್ಲಿ ಕೇಳಿಕೊಳ್ಳಬಹುದು, ವಿದ್ವಾಂಸರಿಂದ ಉತ್ತರವನ್ನು ಕೂಡ ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಆಗಮಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪ್ರಶ್ನೆಗಳಿರುತ್ತೆ. ಅದನ್ನು ಈ ಸಭೆಯಲ್ಲಿ ಅವರು ಕೇಳಬಹುದು, ವಿದ್ವಾಂಸರ ಬಳಿ ಉತ್ತರವನ್ನು ಕೂಡ ಪಡ್ಕೊಳ್ಳಬಹುದು. ಉದಾಹರಣೆಗೆ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ವಿಷಯವಾಗಲಿ, ಸಂಪ್ರೋಕ್ಷಣೆ, ಜೀರ್ಣೋದ್ಧಾರ ಹಾಗೂ ಮನೆಯಲ್ಲಿ ಗೃಹ ಪೂಜೆ ಅಂದರೆ ಸಂಪುಟದಲ್ಲಿರುವಂತಹ ಸಾಲಿಗ್ರಾಮಕ್ಕಾಗಲಿ ಬಿಂಬಕ್ಕಾಗಲಿ ಯಾವ ರೀತಿ ಪೂಜೆ ಮಾಡಬೇಕು ಎಂಬ ವಿಷಯವನ್ನು ಕೂಡ ನಾವು ಈ ಸಭೆಯಲ್ಲಿ ವಿದ್ವಾಂಸರ ಬಳಿ ಕೇಳೋದಕ್ಕೆ ಒಂದು ಸುವರ್ಣವಾದ ಅವಕಾಶ ಅಂತ ಹೇಳಬಹುದು. ಮೇಲುಕೋಟೆಯ ಖ್ಯಾತ ವಿದ್ವಾಂಸರಾದಂತಹ ನರಸರಾಜ ಭಟ್ರವರು ಆಲಯ ಮತ್ತು ಬಿಂಬ ಪ್ರತಿಷ್ಠಾಪನಾ ವಿಧಿಯ ಬಗ್ಗೆ ವಿಷಯ ಮಂಡನೆ ಮಾಡಲಿದ್ದಾರೆ. ಶ್ರೀರಂಗಂನ ವಾಸುದೇವನ್ ಸ್ವಾಮಿಗಳು ಭಕ್ತಬಿಂಬ ಪ್ರತಿಷ್ಠೆಯ ವಿಚಾರವಾಗಿ ಈ ಸಭೆಯಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾರೆ. ಹಾಗೂ ನಮ್ಮ ಜನಾಂಗದ ಖ್ಯಾತ ವಿದ್ವಾಂಸರಾದಂತಹ ಡಾಕ್ಟರ್ ವೆಂಕಟರಾಮ ಭಟ್ಟರವರು ಪಾಂಚರಾತ್ರಾಗಮ ಶಾಸ್ತ್ರದ ಜ್ಞಾನಪಾದದ ಬಗ್ಗೆ ವಿಷಯ ಮಂಡನೆ ಮಾಡಲಿದ್ದಾರೆ. ಆಂಧ್ರ ದೇಶದ ವಿದ್ವಾಂಸರಾಗಿರುವಂತಹ ರಾಜೇಶ್ ಸ್ವಾಮಿಗಳು ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ನಮ್ಮ ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ವೈಖಾನಸಾಗಮ ವಿದ್ವಾಂಸರಾದ ಸತ್ಯನಾರಾಯಣನ್ ಸ್ವಾಮಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಪಾಂಚರಾತ್ರಾಗಮಕ್ಕೂ ಹಾಗೂ ವೈಖಾನಸಾಗಮಕ್ಕೂ ಇರುವಂತಹ ವ್ಯತ್ಯಾಸ ಮತ್ತು ಸಾಮ್ಯದ ಬಗ್ಗೆ ವಿಷಯ ಮಂಡನೆ ಮಾಡಲಿದ್ದಾರೆ. ಎಲ್ಲರೂ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಮಾತನಾಡ್ತಾರೆ. ಹಾಗೂ ನಮಗೆ ಒಂದು ಅವಕಾಶವೂ ಕೂಡ ಇರುತ್ತೆ. ಇದೊಂದು ಇಂಟರಾಕ್ಷನ್ ಪ್ರೋಸೆಸ್ ಥರಲ್ಲ ಇರುತ್ತೆ. ಸಭೆಯಲ್ಲಿ ಕೂತಿರುವಂತಹ ಜನರು ವಿದ್ವಾಂಸರಲ್ಲಿ ಪ್ರಶ್ನಿಸಬಹುದು, ಅವರು ಉತ್ತರವನ್ನು ಕೊಡ್ತಾರೆ. ಸೊ ದಟ್ ಎಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಬೇಕಾಗಿರೋದ್ರಿಂದ ಸಾಮಾನ್ಯ ಜನರಿಂದ ಹಿಡಿದು ವಿದ್ವಾಂಸರಿಂದ ಹಿಡಿದು ಪಾಮರರವರೆಗೂ ವಿದ್ಯಾರ್ಥಿಗಳಿಗೂ ಮಹಿಳೆಯರಿಗೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವಿರುತ್ತೆ. ಅವರಿಗೂ ಕೂಡ ವಿಷಯ ಮಂಡನೆಯನ್ನು ಕೇಳೋದಿಕ್ಕೂ ಹಾಗೂ ವಿದ್ವಾಂಸರ ಬಳಿ ಪ್ರಶ್ನೆಯನ್ನು ಕೇಳೋದಿಕ್ಕೂ ಒಂದು ಅವಕಾಶ ಈ ಪ್ರಕ್ರಿಯೆಯಲ್ಲಿ ನೀಡಲಾಗುತ್ತದೆ. ಆದ್ದರಿಂದ ಮಹಿಳೆಯರು ಕೂಡ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಯಾರು ಭಾವಿಸ್ಕೊಳ್ಬೇಡಿ, ಅವರು ಕೂಡ ಬರಬಹುದು. ಶ್ರೀ ಉಭಯ ವೇದಾಂತ ಪ್ರವರ್ತಕರಾಗಿರುವಂತಹ ತೇರಳಂದು ರಾಮನ್ ಭಟ್ಟರವರು ಪಾಂಚರಾತ್ರಾಗಮ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ಹಬ್ಬ ಮತ್ತು ಹರಿದಿನಗಳು ಜೊತೆಗೆ ಸ್ತ್ರೀ ಧರ್ಮದ ಬಗ್ಗೆ ವಿಷಯವನ್ನು ನಿಮಗೆ ತಿಳಿಪಡಿಸ್ತಾರೆ. ಸಮಾಶ್ರಯಣ ಮಾಡಿಕೊಂಡ ನಂತರ ಸ್ತ್ರೀಗಳಿಗೆ ಯಾವ ರೀತಿ ನಡ್ಕೊಳ್ಬೇಕು, ಅವರಿಗೆ ಮನೆ ಪೂಜೆ ಮಾಡೋದ್ರ ಅಧಿಕಾರ ಇದೆಯಾ ಇಲ್ವಾ ಇತ್ಯಾದಿ ವಿಷಯಗಳೆಲ್ಲ ಅವರು ಹೇಳ್ತಾರೆ. ತಾವು ಕೂಡ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರವನ್ನು ಪಡ್ಕೊಳ್ಬಹುದು. ಆದ್ದರಿಂದ ಮತ್ತೆ ಈ ಮೂಲಕ ನಾನು ಏನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂದರೆ, ತಮ್ಮ ಯಾರಿಗೂ ಬೋರ್ ಅಂತೂ ನಾವು ಮಾಡೋದಿಲ್ಲ. ಈ ಪ್ರಕ್ರಿಯೆ ತುಂಬ ಅದ್ಭುತವಾಗಿರುತ್ತೆ. ವಿಷಯ ಮಂಡನೆಯ ಜೊತೆಗೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರುತ್ತೆ. ನೀವು ಯಾರು ಬೇಕಿದ್ರೂ ಪ್ರಶ್ನೆ ಮಾಡಬಹುದು. ರಿಲೇಟೆಡ್ ಟು ದ ಸಬ್ಜೆಕ್ಟ್ ನೀವು ಏನು ಬೇಕಿದ್ರೂ ಕೇಳ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಪಂಡಿತರೇ ಆಗಿರ್ಬೋದು, ನಮ್ಮ ಜನಾಂಗದ ಮಹಿಳೆಯರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಎನಿ ಕ್ವಶನ್ಸ್ ರಿಲೇಟೆಡ್ ಟು ಶಾಸ್ತ್ರ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪೂಜೆ ಪುನಸ್ಕಾರ, ಹಬ್ಬ ಹರಿದಿನಗಳು ಇತ್ಯಾದಿ ವಿಷಯಗಳಲ್ಲಿ ತಮ್ಮೆಲ್ಲರ ಪ್ರಶ್ನೆಗಳಿಗೂ ಉತ್ತರಿಸಲಾಗತ್ತೆ. ಆದ್ದರಿಂದ ದಯವಿಟ್ಟು ಈ ಪ್ರೋಗ್ರಾಮನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ತಮ್ಮೆಲ್ಲರಿಗೂ ಸವಿನಯಪೂರ್ವಕವಾಗಿ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತೇನೆ, ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ
ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಜಯ ಗರುಡ ಸುಪರ್ಣ.